ಆಲ್, ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಫುಟಾಡೋ ಯೂಟ್ಯೂಬ್ ಚಾನೆಲ್. ಎಸ್, ಇವತ್ತು ಸಂಡೇ. ನಾವು ಟೈಮ್ ಈಗ 10 o'clock ಆಗ್ತಾ ಬಂತು. ಊರಿಗೆ ಹೊರಟಿದ್ದೀವಿ, ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಚರ್ಚಿಗೆ ಹೋಗಿ ಬಂದ್ವಿ, ತಿಂಡಿ ತಿಂದಾಯಿತು. ಸೊ ಹೋಗೋ ದಾರಿಯಲ್ಲಿ ದೊಡ್ಡಮ್ಮನ ಮನೆಗೆ ಹೋಗೋಣ ಅಂತ ಹೇಳ್ಕೊಂಡು. ಸೊ ಲೆಟ್ಸ್ ಗೋ. ಬಾಯ್ ಮಮ್ಮಿ, ಬಾಯ್ ರಚಿತ್. तुम्ही बेंगलुरु ನಾವು ಹೊರಟಿದ್ದೀವಿ. ಟೈಮ್ ಎಷ್ಟು ಗೊತ್ತಾ? ಬ್ಯಾಂಗ್ಳೂರಲ್ಲಿ ನೋಡಿದ್ರೆ ಮಳೆನೇ ಇಲ್ಲ. 10:35 ಆಗಿದೆ. ಎಷ್ಟು ಮಳೆ ಬರ್ತಾ ಇದೆ ನೋಡಿ. ಹೀಗೆ ಕ್ಲೈಮೇಟ್ ಒಂದೇ ಸತಿ ಚೆನ್ನಾಗಿರುತ್ತೆ, ವಿತಿನ್ ಸೆಕೆಂಡ್ ಅಲ್ಲಿ ಹಂಗೆ ಬಿದ್ಬಿಡುತ್ತೆ. ಅದೇ ಬ್ಯಾಂಗ್ಳೂರಲ್ಲಾದ್ರೆ ಮಳೆ ಒಂದು ಪ್ರೀ ಪ್ಲಾನ್ಡ್ ಅಂತ ಹೇಳ್ಬೋದು. ಫಸ್ಟ್ ಮೋಡ ಆಗುತ್ತೆ, ಕತ್ಲೆ ಆಗುತ್ತೆ, ಗಾಳಿ ಶುರು ಆಗುತ್ತೆ, ಜೋರು ಮಳೆ ಬರುತ್ತೆ. ಬಟ್ ಇಲ್ಲಿ ಹಾಗಲ್ಲಪ್ಪ ದೇವರೇ. ಹೇಗಿರ್ತಾರಪ್ಪ ಈ ಮಳೆಯಲ್ಲಿ ಇಲ್ಲಿ. ನೋಡಿ, ದನ ಕರುಗಳೆಲ್ಲ ಮಳೆಯಲ್ಲಿ ನೆನ್ಕೊಂಡು ಪಾಪ. ನಾವೇ ಹಲೋ 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 ನಾವೇ ಚರ್ಚ್ ಮುಗಿಸ್ಕೊಂಡು ಪಾಪ ಈಗ ಹೋಗ್ತಾ ಇದ್ದಾರೆ. ನೋಡಿಲ್ಲ ಅನ್ಕೊಂಡೆ, ಆ ಮನು ನೋಡ್ದ ಇದರಿಂದ, ಸ್ಕೂಟಿ ಮಿರರ್ ಇಂದ ಹೋಗ್ತಾ ಇದಾರೆ ಮನೆ ಹತ್ರ. ಅಪ್ಪ ಅಮಿತಾ, ನಾವು ಜಸ್ಟ್ ಇನ್ನೊಂದ್ ಸ್ವಲ್ಪ ಬೇಗ ಬಂದಿದ್ದಿದ್ರೆ ನಿಜವಾಗ್ಲೂ ನಾವ್ ಇಲ್ಲಿ ಕಾಯ್ಬೇಕಿತ್ತು. ಒಳ್ಳೇದಾಯ್ತು, ಕರೆಕ್ಟ್ ಟೈಮಿಗೆ ಬಂದ್ವಿ. ಇದೇ ನಮ್ ದೊಡ್ಡಮ್ಮನ ಮನೆ. ಇವರೆಲ್ಲ ಹೋಗಿದ್ದಾರೆ ಹೊರಗಡೆ. ನಮ್ ದೊಡ್ಡಪ್ಪ ಬೇಡಪ್ಪ, ನಿನ್ ಗೇಟ್ ಓಪನ್ ಮಾಡೋದು ಬೇಡ, ನಾನು ನೋಡೋದು ಬೇಡ. ನಾನು ಹುಡುಗಿಯನ್ ನೋಡಲ್ಲ. ಹುಡ್ಕೋ ಟೈಮಲ್ಲಿ ನೀನ್ ಯಾವ ಅವಸ್ಥೆಯಲ್ಲಿ ಇದ್ರು ಪರವಾಗಿಲ್ಲ, ಹುಡುಗಿಯನ್ ನೋಡಲ್ಲ. ಬೇಡ, ಇವಾಗ ಬೇಡ, ಹುಡ್ಕೋ ಟೈಮಲ್ಲಿ ಹುಡುಕಿಟ್ಟಿದ್ಯಲ್ಲ. ನಾನು ಹುಡುಕಿಟ್ಟನಂಟೇನು ಒಳ್ಳೇದಾಯ್ತು. ಇನ್ನೊಂದ್ 2 ವರ್ಷ ಬಿಟ್ಟು ಮಾಡೋಣ. ಹುಡುಕಿಟ್ರೆ ಸಹ 2 ವರ್ಷ ಬಿಟ್ಟು ಮಾಡ್ರ. ಮಮ್ಮ ಬಾಯ್, ಯೋ ನೋ ಸರ್ ಆಂಟಿ, ಬಾಯ್ 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 ಬಾಯ್. ಸೊ ನಾವು ಬ್ಯಾಂಗ್ಳೂರಿಗೆ ಹೋಗಬೇಕಾದ್ರೆ ಶಿವಮೊಗ್ಗ ಬೈಪಾಸೇ ಹೋಗಬೇಕು. ಸೊ ಅದಕ್ಕೋಸ್ಕರ ಶಿವಮೊಗ್ಗ ಬಂಟರ ಭವನದಲ್ಲಿ ಹಲಸಿನ ಮೇಳ ಇತ್ತು. ನಾನು ಅಮಿತನ್ಗೆ ಹೇಳಿದ್ದೆ ಕರ್ಕೊಂಡು ಹೋಗಬೇಕು ಅಂತ. ಯಾಕೆ ಅಂತ ಹೇಳಿದರೆ ಅಲ್ಲಿ ಭಟ್ ಬರ್ತಾರೆ. ಸೊ ಅದಕ್ಕೋಸ್ಕರ. ಯಾಕೆ ಅವ್ರು ಬಂದರೆ ಅಂತ ಹೇಳಿದರೆ, ನಾನು ಅವ್ರದ್ದು ಕೆಲವೊಂದು ರೆಸಿಪಿಗಳನ್ನು ಮಾಡ್ತಾ ಇರ್ತೀನಿ ಮನೆಯಲ್ಲಿ. ನಂಗೆ ಇಷ್ಟ ಆಗುತ್ತೆ ಅವ್ರ ರೆಸಿಪಿ. ನಾನು ನೋಡ್ತಾ ಇರ್ಬೋದು, ಹುಡುಕಿ ಲಾಸ್ಟಿಗೆ ಬರೋ ಕಾರ್ನರಲ್ಲಿ ಇಟ್ಕೊಂಡಿದ್ರು, ಗೊತ್ತಾಗಿಲ್ಲ. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗೇ ಮಾತಾಡಿದರು. ಸೊ ಇವನ್ ನಾನು ಅವ್ರದ್ದು ಸಾಂಬಾರ್ ಪುಡಿ ಮತ್ತು ರಸಮ್ ಪೌಡರ್ನು ತಗೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ನಾವು ಎಲ್ಲದಕ್ಕೂ ಸೈ, ನಾವು ಎಲ್ಲದಕ್ಕೂ ಜೈ. ಅಮಿತಾ, ಇದೆಲ್ಲ ಯಾವಾಗ ಕಲಿತೆ? ಪೆಟ್ರೋಲ್ ಬಂಕಿಗೆ ಪೆಟ್ರೋಲ್ ಹಾಕಕ್ಕಂತ ಹೇಳಿ ಬಂದು. ಚಿಚಿ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀಯ ಅಮಿತಾ ನೀನು. ವಾವ್, ಇದು ನಮ್ಮ ಮಾವ ಮಾಡಿ ಕಳಿಸಿರೋದು ನೇರಳೆ ಹಣ್ಣಿಂದು ವೈನ್. ಸ್ವೀಟ್ ಇಲ್ಲ, ಏನೂ ಇಲ್ಲ, ಚೆನ್ನಾಗಿದೆ. ನೇರಳೆ ಹಣ್ಣಿಂದೇ ಫ್ಲೇವರ್ ಇದೆ. ಮನೆಗೆ ಹೋಗಿ ಕುಡಿಯೋಣ. Finally we reached ಮನೆಗೆ. ಟೈಮ್ ಎಷ್ಟಾಯ್ತು ಗೊತ್ತಾ? 8:44.
ಸೊ ಕಾಲ್ ಮಾಡೋಣ, ಇವರಿಗೆ ಬರ್ಲಿಕ್ಕೆ ಹೇಳೋಣ. ನೀನ್ ತಗಿಲಿ ಅಂತ ತಗಿ. ಪತೋಳಿ ಪತೋಳಿ ನಮ್ಮ ಮನೆಯಲ್ಲಿ ಪತೋಳಿ. ಬಂದ್ರು ಬಂದ್ರು ಬಂದ್ರು. ಇವಳು ನೋಡಿ 2 ಜಡೆ ಹಾಕೊಂಡು. ತೋರ್ಸು ನಿಂದ 2 ಜಡೆ. ಯಾರೇ ಹಾಕಿದ್ದು ನಿಂಗೆ 2 ಜಡೆ? ಮಾಡಕ್ ಕೆಲ್ಸ ಇಲ್ಲ ಇವತ್ತು, ಮನೇಲಿ ಕೂತ್ಕೊಂಡು ಒಳ್ಳೇದಾಯ್ತಲ್ಲ, ಯಾರು ಇರ್ಲಿಲ್ಲ. ಲಗೇಜ್ ಹೋಗಿದೆ ಎಲ್ಲಿ ನಾನು? ಎಲ್ಲಿ ಹೋಗಿದ್ದು? ಅತ್ತೆ ಮನೆಗೆ ಹೋಗಿದ್ದು. ಅತ್ತೆ ಮನೆಗೆ ಹೋಗಿ ವಾಪಸ್ ಬರ್ಬೇಕಾದ್ರೆ ಲಗೇಜ್ ಬರೋದು ಸಾಮಾನ್ಯ. ಅವ್ರು ಕಳಿಸಿದ್ರು. ಬೇಬಿ ಆಂಟಿನೂ ಕೊಟ್ಟು ಕಳಿಸಿದ್ದಾರೆ. ಬೇಬಿ ಆಂಟಿ ಹತ್ರ ಹೋಗಿದ್ನಲ್ಲ, ಅವರು ತೆಂಗಿನಕಾಯಿ ಅಲ್ಲಿದೆ ಅಲ್ಲ, ತೆಂಗಿನಕಾಯಿ ಕಳಿಸಿದ್ದಾರೆ. ಏನಿದು? ಒಬ್ಬೊಬ್ಬೊಬ್ಬೊಬ್ಬೊಬ್ಬ, ಈ ಕಬಾಬ್ ಮಾಡಿದಾನ ಅಣ್ಣ. ತಿನ್ನು. ಅಲ್ಲ, ಈಗ ಈ ಕಬಾಬ್ ಇವತ್ತು? ಹೌದು. ರೆಡ್ ಕಬಾಬ್ ಮಾಡಿಲ್ಲ. ಈ ಕಬಾಬ್ ಯಾಕೆ? ಚೆನ್ನಾಗಿದೆ.